ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಮಹೋತ್ಸವ 2024ಕ್ಕೆ ವೀರನ ಹೊಸಳ್ಳಿಯಲ್ಲಿ ಈಗ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಮೈಸೂರು ಜಿಲ್ಲೆ ನಾಗರಹೊಳೆಯ ಅಭಯಾರಣ್ಯದಲ್ಲಿ ಸದ್ಯ ಈಗ ದಸರೆಯ ಮೊದಲ ಕಾರ್ಯಕ್ರಮ ಗಜಪಯಣಕ್ಕೆ ಮುನ್ನುಡಿಯನ್ನ ಬರೆಯಲಾಗ್ತಿದೆ. ಮೈಸೂರು ದಸರಾ ಮಹೋತ್ಸವ 2024 ಗಜಪಯಣ ಅಂತೇಳಿ ಬೃಹದಾಕಾರವಾದಂತಹ ಬೋರ್ಡ್ ಅನ್ನ ಹಾಕಿ ಅಲ್ಲಿ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ತಂಡಕ್ಕೆ ಈಗ ಸ್ವಾಗತವನ್ನ ಕೋರಲಾಗ್ತಿದೆ. ಮೊದಲ ಹಂತದಲ್ಲಿ ಸದ್ಯ ಒಟ್ಟು 7 ಆನೆಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸುವ ಮೂಲಕ ಗಜಪಯಣವನ್ನ ಬರಮಾಡಿಕೊಳ್ಳಲಾಗಿದೆ. ಅಂದ್ರೆ ಒಟ್ಟು 9 ಆನೆಗಳು, 7+2. ಅದರಲ್ಲೂ ಕ್ಯಾಪ್ಟನ್ ಅಭಿಮನ್ಯು ಕೂಡ ಈ ಬಾರಿ ನೇತೃತ್ವವನ್ನ ವಹಿಸಿಕೊಳ್ಳಿದ್ದಾನೆ. ಅವ್ರ ಜೊತೆಗೆ ಕುಮ್ಕಿ ಆನೆಗಳಾಗಿ ಲಕ್ಷ್ಮಿ ಹಾಗೂ ವರಲಕ್ಷ್ಮಿ ಆನೆಗಳಿರ್ತವೆ. ಇದ್ರ ಜೊತೆಗೆ ಕಂಜನ್, ಏಕಲವ್ಯ, ಭೀಮ, ವರಲಕ್ಷ್ಮಿ, ರೋಹಿತ್, ಧನಂಜಯ ಹಾಗೂ ಗೋಪಿ ಆನೆಗಳನ್ನ ಕೂಡ ಅರಮನೆಗೆ ಕರೆದುಕೊಂಡು ಬರಲಾಗ್ತಿದೆ. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಈ ಗಜಪಯಣಕ್ಕೆ ಪ್ರಧಾನ ಅರ್ಚಕರಾದಂತಹ ಪ್ರಹ್ಲಾದ್ ರಾವ್ ಅವರ ತಂಡ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ. ಅರಣ್ಯಾಧಿಕಾರಿಗಳಾದಂತಹ ಪ್ರಭುಗೌಡ ನೇತೃತ್ವದಲ್ಲಿ ಡಾಕ್ಟರ್ ಮುಜೀಬ್ ಅವರ ಸಾರಥ್ಯದಲ್ಲಿ ಸದ್ಯ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಗಜಪಯಣಕ್ಕೆ ಅಂದ್ರೆ ಆನೆಗಳಿಗೆ ಇಷ್ಟವಾಗುವಂತಹ ಭಕ್ಷ್ಯ ಭೋಜನಗಳನ್ನ ಇಲ್ಲಿ ನೀಡಲಾಗ್ತಿದೆ. ಅಂದ್ರೆ ಕಡಬು, ಬೆಲ್ಲ, ಕಬ್ಬು ಹಾಗೂ ವಿವಿಧ ಭಕ್ಷ್ಯಗಳನ್ನ ನೀಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಪ್ರಮುಖವಾಗಿ ಗಜಪಯಣದಲ್ಲಿ ಆನೆಗಳಿಗೆ ತಿನ್ನಿಸುವಂತಹ ಬಾಳೆಹಣ್ಣು ಹಾಗೂ ವಿವಿಧ ಹಣ್ಣು ಹಾಗೂ ಪರಿಕರಗಳನ್ನ ಕೂಡ ಇಟ್ಟು ಪೂಜೆಯನ್ನ ಸಲ್ಲಿಸಲಾಗ್ತಿದೆ. ಗಜಪಯಣಕ್ಕೆ ವೀರನ ಹೊಸಳ್ಳಿಯಲ್ಲಿ ಚಾಲನೆ ಸಿಕ್ಕ ಬಳಿಕ ಅರಮನೆಯ ಪುರ ಪ್ರವೇಶ ಆಗಲಿದೆ. 21ನೇ ತಾರೀಕು ಇವತ್ತು ಗಜಪಯಣ ಬಳಿಕ 23ಕ್ಕೆ ಮೈಸೂರಿನ ಅರಮನೆಗೆ ಸಾಗಲಿದೆ. ಅರಮನೆಯ ಅರಣ್ಯ ಭವನದಲ್ಲಿದ್ದು ಅರಣ್ಯ ಭವನದಲ್ಲಿ ಪ್ರಮುಖವಾಗಿ ವಿಶೇಷ ಪೂಜೆಗಳನ್ನ ಸಲ್ಲಿಸಲಾಗುತ್ತೆ. ಅಲ್ಲಿ ಅರಣ್ಯ ಭವನದಲ್ಲಿ ಪೂಜೆ ಸಲ್ಲಿಕೆಯ ಬಳಿಕ 23ನೇ ತಾರೀಕು ಅರಮನೆಯ ಪುರ ಪ್ರವೇಶ ಆಗಲಿದೆ. ಅರಮನೆಯ ಪುರ ಪ್ರವೇಶ ಅಂದ್ರೆ ಅರಮನೆಯ ಅರಣ್ಯ ಭವನದಿಂದ ಅರಮನೆಯ ಅಂಗಳಕ್ಕೆ ಆಗಸ್ಟ್ 23ರಂದು ಆಗಮಿಸಲಿದೆ. ಅವತ್ತು ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ಜರುಗಲಿದೆ. ಆ ಮೂಲಕ ದಸರೆಗೆ ವಿದ್ಯುತ್ ಚಾಲನೆ ಕೂಡ ಸಿಗಲಿದೆ. ಇವತ್ತು ದಸರೆಯ ಮೊದಲ ಕಾರ್ಯಕ್ರಮ ಗಜಪಯಣಕ್ಕೆ ಈಗ ಅಧಿಕೃತವಾಗಿ ಚಾಲನೆ ನೀಡಲಾಗ್ತಿದ್ದು ವಿಶೇಷ ಪೂಜೆಗಳನ್ನ ಮಾಡಲಾಗ್ತಿದೆ. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ವಿಶೇಷ ತಂಡಕ್ಕೆ ಈಗ ವಿಶೇಷ ಪೂಜೆಯನ್ನ ಸಲ್ಲಿಸುವ ಮೂಲಕ ವೀರನ ಹೊಸಳ್ಳಿಯಿಂದ ಮೈಸೂರಿಗೆ ಈ ಗಜಪಡೆಯನ್ನ ತರಲಾಗ್ತದೆ. ಇನ್ನು ಈ ಬಾರಿಯ ಗಜಪಯಣದ ವಿಶೇಷ ಅಂತಂದ್ರೆ ಮೊದಲ ಬಾರಿಗೆ ಏಕಲವ್ಯ ಆನೆಯನ್ನ ಈ ಒಂದು ಗಜಪಯಣಕ್ಕೆ ಕರೆತರಲಾಗ್ತಿದೆ. ನೀವು ಏಕಲವ್ಯ ಆನೆಯನ್ನ ಗಮನಿಸ್ತಿರ್ಬೋದು. ಇದೇ ರೀತಿ ಅಂದ್ರೆ ಮೊದಲ ಹಂತದಲ್ಲಿ 9 ಆನೆಗಳು, 2ನೇ ಹಂತದಲ್ಲಿ ಒಟ್ಟು 9 ಆನೆಗಳು, ಒಟ್ಟು 18 ಆನೆಗಳು ಬರ್ತವೆ. 18 ಆನೆಗಳ ಪೈಕಿ 14 ಆನೆಗಳನ್ನ ಈ ಬಾರಿಯ ಗಜಪಯಣ ಅಂದ್ರೆ ಜಂಬೂ ಸವಾರಿಯ ಗಜಪಯಣದಲ್ಲಿ ಬಳಸ್ಕೊಳ್ಳಲಾಗ್ತಿದೆ. ಇನ್ನುಳಿದಂತೆ 4 ಆನೆಗಳನ್ನ ರಿಸರ್ವ್ ಅನ್ನ ಇಟ್ಟುಕೊಳ್ಳಲಾಗಿದೆ. ಆ ಮೂಲಕ ಈ ಬಾರಿಯ ನಾಡ ಹಬ್ಬ ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತವಾದ ಚಾಲನೆ ಕೂಡ ಸಿಕ್ಕಿದೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.